ಬಿಗ್ ಬಾಸ್ ಶುರುವಾಗಿ ಒಂದು ವಾರ ಕಳೀತಾ ಬರ್ತಾ ಇದೆ. ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಈಗಾಗಲೇ ಶೂಟ್ ಕೂಡ ಆಗಿದೆ. ಇನ್ನೇನು ಟೆಲಿಕಾಸ್ಟ್ ಆಗ್ಬೇಕು ಅಷ್ಟೇ. ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಅವರು ನಿನ್ನೆ ಎಪಿಸೋಡ್ ನಲ್ಲಿ ಕಿಚ್ಚನ ವೇದಿಕೆಯಿಂದ ಎಂಟ್ರಿ ಕೂಡ ಆಗಿದ್ರು. ಇದೀಗ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಹೋಗಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋದ ನಂತರದಲ್ಲಿ ಆರಾಮಾಗಿ ಸೈಲೆಂಟ್ ಆಗಿ ಇರ್ತಾರೆ ಅಂದ್ರೆ ಮತ್ತೆ ಅಲ್ಲಿ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ಎದುರಾಕೊಂಡಿದ್ದಾರೆ. ಯಾರೆಲ್ಲ ನನ್ನನ್ನ ಹೊರಗಡೆ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ರೋ ಅಥವಾ ರೀಸನ್ ಗಳನ್ನ ಹೇಳಿದ್ರು, ಅವರೆಲ್ಲರಿಗೂ ಕೂಡ ನಾನು ತರಾಟೆಗೆ ತೆಗೆದುಕೊಳ್ತೀನಿ ಅಂತ ಕಿಚ್ಚನ ವೇದಿಕೆಯಲ್ಲೇ ಹೇಳಿದ್ರು. ಅದೇ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಾಕ್ರೋಚ್ಗಾಗಿರ್ಬೋದು, ಅಶ್ವಿನಿ ಗೌಡ ಅವರಿಗೆ, ಜಾಹ್ನವಿ, ಧನುಷ್ ಇವರೆಲ್ಲರಿಗೂ ಕೂಡ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಹಾಗಿದ್ರೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮದಲ್ಲಿ ನಡೆದಿದ್ದೇನು, ರಕ್ಷಿತಾ ಶೆಟ್ಟಿ ಅವರು ಯಾರಿಗೆಲ್ಲ ತರಾಟೆಗೆ ತೆಗೆದುಕೊಂಡ್ರು, ಮತ್ತೆ ಟಾರ್ಗೆಟ್ ಆಗ್ತಾರ ರಕ್ಷಿತಾ, ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಕ್ಷಿತಾ ಅವ್ರನ್ನ ಹೊರತುಪಡಿಸಿದ್ರೆ ಉಳಿದಂತಹ ಇಬ್ಬರು ಸ್ಪರ್ಧಿಗಳು ಕೂಡ ಇದ್ರು. ಅವರನ್ನ ಯಾಕೆ ನೀವು ಕಳಿಸ್ಲಿಲ್ಲ, ಯಾಕೆ ರಕ್ಷಿತಾ, ಯಾಕೆ ಸ್ಪಂದನ ಆಗ್ಲಿಲ್ಲ, ಯಾಕೆ ಮಾಳು ಆಗ್ಲಿಲ್ಲ ಅಂತ ಕೇಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಹಾಗೆ ಅಲ್ಲಿರುವಂತಹ ಸ್ಪರ್ಧಿಗಳು ಯಾರು ಅವರನ್ನ ಹೆಸರನ್ನ ಹೇಳಿ ಹೊರಗಡೆ ಹಾಕಿದ್ರು, ಅಶ್ವಿನಿ ಗೌಡ ಇಂದ ಹಿಡಿದು ಜಾಹ್ನವಿ, ಇವರೆಲ್ಲರಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಯಾರು ಸೆಲೆಬ್ರಿಟಿಗಳಲ್ಲ, ಯಾರು ನಾನ್ ಸೆಲೆಬ್ರಿಟಿನೂ ಅಲ್ಲ, ಯಾರು ಮೇಲಲ್ಲ, ಯಾರು ಕೀಳಲ್ಲ. ಇಲ್ಲಿ ಯಾರಿಗೂ ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಅಂತ ಬರೋದೇ ಇಲ್ಲ. ಇದೊಂದು ಕಾಂಪಿಟೇಷನ್. ತಾಕತ್ ಯಾರಿಗಿರುತ್ತೆ ಅವರು ಈ ಒಂದು ಟ್ರೋಫಿಯನ್ನ ಗೆದ್ಕೊಂಡು ಹೋಗ್ತಾರೆ ಅಂತಾನು ಕೂಡ ಹೇಳ್ತಾರೆ. ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅವರು ಒಂದು ಆಫರ್ ಅನ್ನು ಕೊಡ್ತಾರೆ. ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಮನೆಯಿಂದ ನಿಮಗೆ ಒಂದು ಚಾನ್ಸ್ ಕೊಟ್ರೆ ಯಾರನ್ನ ಹೊರಗಡೆ ಹಾಕ್ತೀರ ಅಂದಾಗ ಇಡೀ ಮನೆಯಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ನಾನು ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾರೆ. ಎಲ್ಲಾ ಸ್ಪರ್ಧಿಗಳು ಕೂಡ ಶಾಕ್ ಕೂಡ ಆಗ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಕಿಚ್ಚ ಸುದೀಪ್ ಅವರು ಕೂಡ ಫುಲ್ ಶಾಕ್ ಆಗ್ತಾರೆ. ಕೇವಲ ನನ್ನ ಮುಖವನ್ನ ನೋಡಿ ಅವರು ನನ್ನ ಹೊರಗಡೆ ಹಾಕಿದ್ದಾರೆ, ಬುಕ್ಕಿನ ಕವರ್ ಅನ್ನ ನೋಡಿ ಹೊರಗಡೆ ಹಾಕಿದ್ದಾರೆ, ಒಳಗಡೆ ಎಲ್ಲ ಖಾಲಿ ಖಾಲಿ ಪೇಜ್ ಗಳಿರುವಂತ ಬುಕ್ ಗಳನ್ನ ಒಳಗಡೆನೆ ಇಟ್ಟಿದ್ರು ಅಂತ ನಿನ್ನೆ ಕೂಡ ಹೇಳಿದ್ರು. ಸೊ ಅದು ಮಾಳು ಮತ್ತೆ ಸ್ಪಂದನ ಹೇಳಿದ್ದು. ಇದೀಗ ಅಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ನಾನು ಮೊದಲೇ ಹೇಳ್ದಂಗೆ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಮೆಚೂರ್ಡ್ ಆಗಿರುವಂತಹ ಮೈಂಡ್ ಸೆಟ್ ಇರುವಂತಹ ಹೆಣ್ಣು ಮಗಳು. ಡೆಫಿನೆಟ್ಲಿ ಬಿಗ್ ಬಾಸ್ ಮನೇಲಿ 50 ದಿನ ಇದ್ದೇ ಇರ್ತಾರೆ. ಅಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್. ಅವ್ರು ಇದೇ ರೀತಿಯಲ್ಲಿ ಜೋರಾಗಿ ಎಲ್ಲರನ್ನ ಎದುರಾಕೊಂಡು ಅವರು ಟಾಸ್ಕ್ ಗಳನ್ನ ಹಾಡಿದ್ರೆ ಡೆಫಿನೆಟ್ಲಿ ಅವ್ರು 50 ಡೇಸ್ ಮೇಲೆ ಬಂದೇ ಬರ್ತಾರೆ. ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.